ಇದು ಸಚಿವ ಸತೀಶ್ ಜಾರಕಿಹೊಳಿ ನೋಡ್ಲೇಬೇಕಾದಂಥ ಸ್ಟೋರಿ ಇದು. ಕೆಆರ್ಡಿಸಿಎಲ್ ನಲ್ಲಿ ಆಫೀಸರ್ಗಳೇ ಟೋಲ್ ಕಳ್ಳರು. ಇದು ಸಚಿವ ಸತೀಶ್ ಜಾರಕಿಹೊಳಿ ನೋಡ್ಲೇಬೇಕಾದಂಥ ಸ್ಟೋರಿ ಇದು. ಕೆಆರ್ಡಿಸಿಎಲ್ ನಲ್ಲಿ ಆಫೀಸರ್ಗಳೇ ಟೋಲ್ ಕಳ್ಳರು. ಕೆಆರ್ಡಿಸಿಎಲ್ ಅಧ್ಯಕ್ಷ ಎಚ್.ಸಿ. ಬಾಲಕೃಷ್ಣ ಗಾಬರಿ ಬೀಳುವ ಸುದ್ದಿ ಇದು. ಸಂಡೂರು ಹೊಸಪೇಟೆ ಟೋಲ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದಿನೇಶ್ ಕಲ್ಲಹಳ್ಳಿ ದೂರು. ಸಿಎಸ್ಕೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರು ಕೊಟ್ಟಿದ್ದಾರೆ. ಟೋಲ್ ಸಂಗ್ರಹದಲ್ಲಿ ಭಾರೀ ಆರ್ಥಿಕ ಅವ್ಯವಹಾರ ನಡೆದಿದೆ. ಕೆಆರ್ಡಿಸಿಎಲ್ಗೆ ಹೋಗಬೇಕಾಗಿದ್ದ ಕೋಟ್ಯಾಂತರ ರೂಪಾಯಿ ಹಣ ನಾಪತ್ತೆ. 3.57 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ. ಉದ್ದೇಶಪೂರ್ವಕವಾಗಿ ಫಾಸ್ಟ್ಯಾಗ್ ಬಂದ್ ಮಾಡಿ ಕ್ಯಾಶ್ ವ್ಯವಹಾರ ನಡೆಸಿದ್ದಾರೆ ಎಂಬ ಆರೋಪ ಇದೆ. ಇಲಾಖೆಯ ಮೂಲಗಳ ಪ್ರಕಾರವೇ 1.93 ಕೋಟಿ ಸರ್ಕಾರಕ್ಕೆ ಜಮೆಯಾಗಿಲ್ಲ. ಹಾಗಾದ್ರೆ ಆ ಒಂದು ಹಣ ಯಾರ ಕಿಸೆಗೆ ಸೇರಿದೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ. ಜೊತೆಗೆ ಕೆಆರ್ಡಿಸಿಎಲ್ ಅಧ್ಯಕ್ಷರೇನಿದ್ದಾರೆ ಎಚ್.ಸಿ. ಬಾಲಕೃಷ್ಣ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಸಂಡೂರು ಹೊಸಪೇಟೆ ಟೋಲ್ ಏನಿದೆ, ಆ ಒಂದು ಟೋಲ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. 1 ರೂಪಾಯಿ 2 ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದಿನೇಶ್ ಕಲ್ಲಹಳ್ಳಿ ಅವರು ಕೂಡ ದೂರು ದಾಖಲು ಮಾಡಿದ್ದಾರೆ. ಒಂದು ಟೋಲ್ ಸಂಗ್ರಹದಲ್ಲಿ ಭಾರಿ ಆರ್ಥಿಕ ಅವ್ಯವಹಾರ ನಡೆದಿದೆ. ಸರ್ಕಾರಕ್ಕೆ ಸೇರಬೇಕಾದಂತ ಹಣ ಸರ್ಕಾರಕ್ಕೆ ಸೇರಿಲ್ಲ ಅಂತ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಮೈನಿಂಗ್ ಲಾರಿಗಳಿಗೆ ಉಚಿತ ಸಂಚಾರಕ್ಕೆ ಅವಕಾಶ ಆರೋಪ. ಶುಲ್ಕವಿಲ್ಲದೆ ಹೆವಿ ವಾಹನಗಳನ್ನ ಬಿಡಲಾಗ್ತಿದೆ ಎಂಬ ಆರೋಪ. ದೂರಿನಲ್ಲಿ ಜಿಂದಾಲ್ ಕಲ್ಯಾಣಿ ಗ್ರೂಪ್ ಹೆಸರು ಪ್ರಸ್ತಾಪ. ರಾಜಕೀಯ ಪ್ರಭಾವದಿಂದ ಟೋಲ್ ನಿಯಮ ಸಡಲಿಕೆ ಮಾಡಿದ ಶಂಕೆ. ಡಿಎಂಜಿ ದಾಖಲೆ ಪರಿಶೀಲನೆಗೆ ಒತ್ತಾಯ ಮಾಡಿರುವ ದಿನೇಶ್ ಕಲ್ಲಹಳ್ಳಿ. ಗುತ್ತಿಗೆದಾರರು ಮತ್ತು ಕೆಆರ್ಡಿಸಿಎಲ್ ಅಧಿಕಾರಿಗಳ ವಿರುದ್ಧ ಮೊಕದ್ದಮೆಗೆ ಆಗ್ರಹ. ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲೇಬೇಕು ಅಂತ ದಿನೇಶ್ ಅವರು ಆಗ್ರಹ ಮಾಡಿದ್ದಾರೆ. ಯಾಕೆಂತಂದ್ರೆ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಜಮೆ ಆಗಬೇಕಾಗಿರುವಂತಹ ಹಣ ಜಮೆ ಆಗಿಲ್ಲ. ಹಾಗಾಗಿ ಒಂದು ಬಹುದೊಡ್ಡ ಮಟ್ಟದಲ್ಲಿ ಆರ್ಥಿಕ ಅವ್ಯವಹಾರ ಇಲ್ಲಿ ನಡೆದಿದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಲಾಗಿದೆ. ಜೊತೆಗೆ ಡಿಎಂಜಿ ದಾಖಲೆ ಪರಿಶೀಲನೆಗೆ ಒತ್ತಾಯ ಕೂಡ ಮಾಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ ಅವರು. ರಾಜಕೀಯ ಪ್ರಭಾವದಿಂದ ಟೋಲ್ ನಿಯಮ ಸಡಲಿಕೆ ಮಾಡಿದ್ದಾರೆಂಬ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರರು ಮತ್ತು ಕೆಆರ್ಡಿಸಿಎಲ್ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಮೊಕದ್ದಮೆಯನ್ನ ದಾಖಲು ಮಾಡಲೇಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಏನಿದು ಪ್ರಕರಣ ಮಂಜು? ಸಾಹಿತ್ಯ ಸಂಡೂರಿನ ಹೊಸಪೇಟೆ ಟೋಲ್ ಅಲ್ಲಿ ಭಾರಿ ಅವ್ಯವಹಾರ ಹಗರಣ ಆಗಿರುವಂತದ್ದು. ಏನಪ್ಪಾ ಅಂದ್ರೆ ಈ ಒಂದು ಟೋಲ್ ಸಂಗ್ರಹದಲ್ಲಿ ಏನಿದೆ, ಕೆಆರ್ಡಿಸಿಎಲ್ಗೆ ಸೇರ್ಬೇಕಾಯ್ತಂತ ಹಣ ಎಲ್ಲೋ ಒಂದ್ ಕಡೆ ಆ ಸಂಬಂಧಪಟ್ಟಂತಹ ಅಧಿಕಾರಿಗಳೇ ತಿಂದು ತೆಗಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಆ ಒಂದು ಟೋಲ್ ಏನಿದೆ, ಹೊಸಪೇಟೆ ಟೋಲ್ ಇದೆ. ಹೊಸಪೇಟೆ ಟೋಲ್ ಅಲ್ಲಿ ಅಂದ್ರೆ ಏನು ಒಂದು ಫಾಸ್ಟ್ಯಾಗ್ ಇಂದ ಹಣ ಏನಾದ್ರು ಬಂದ್ರೆ ಸೀದಾ ನೇರವಾಗಿ ಆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಫಾಸ್ಟ್ಯಾಗ್ ಅನ್ನ ಬಂದ್ ಮಾಡಿಸಿ ಕ್ಯಾಶ್ ವ್ಯವಹಾರ ನಡೆಸಿದ್ರು ಅಂತೇಳಿ ಈಗ ಗೊತ್ತಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಯಾವಾಗ ಕೋಟಿ ಇಲ್ಲಿ ಅವ್ಯವಹಾರ ನಡೀತೋ ಅದಕ್ಕೆ ಸಂಬಂಧಪಟ್ಟಂಗೆ ದಿನೇಶ್ ಕಲ್ಲಹಳ್ಳಿ ಅನ್ನೋರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೇರವಾಗಿ ಪತ್ರವನ್ನ ಬರೀತಾರೆ. ಈ ಒಂದು ಟೋಲ್ ನಲ್ಲಿ ಕೋಟಿ ಅವ್ಯವಹಾರ ಆಗಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಪತ್ರವನ್ನ ಬರೆದಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಇದನ್ನ ತನಿಖೆಗೆ ಮುಂದಾಗದಂತ ಕೆಆರ್ಡಿಸಿಎಲ್ ನೋಡಿದಾಗ ಕೆಆರ್ಡಿಸಿಎಲ್ ಕೂಡ 1 ಕೋಟಿ 97 ಲಕ್ಷಕ್ಕೂ ಹೆಚ್ಚು ಹಣ ಬರುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಸೊ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹಣ ಅಕ್ರಮವಾಗಿರುವಂತದ್ದು ಗೊತ್ತಾಗ್ತಿರುವಂತದ್ದು ಒಂದು. ಮತ್ತೆ ಯಾಕಿಂಗೆ ಈ ಒಂದು ಹೊಸಪೇಟೆ ಟೋಲ್ ನಲ್ಲಿ ಯಾಕೆ ಭ್ರಷ್ಟಾಚಾರ ಆಯ್ತು ಅಂತ ನೋಡೋದಾದ್ರೆ, ಅಂದ್ರೆ ಯಾವಾಗ ಅಧಿಕಾರಿಗಳು ಟೋಲ್ ನ ಒಂದು ಏನು ಫಾಸ್ಟ್ಯಾಗ್ ಇರುತ್ತೆ, ಫಾಸ್ಟ್ಯಾಗ್ ನ ಬಂದ್ ಮಾಡಿ ಕ್ಯಾಶ್ ವ್ಯವಹಾರ ಮಾಡ್ತಾರೆ. ಕ್ಯಾಶ್ ವ್ಯವಹಾರ ಮಾಡಂತ ಸಂದರ್ಭದಲ್ಲಿ ಯಾರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಟೋಲ್ ಕಟ್ಟಬೇಕಾಯ್ತಂತ ಹಣವನ್ನ ಕಟ್ಟಿಲ್ಲ. ಸೊ ಹೀಗಾಗಿ ಒಂದ್ ಕಡೆ ಹಣ ಜಾಸ್ತಿ ಆಗಿದೆ, ಮತ್ತೊಂದ್ ಕಡೆ ಇದರಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳೇ ಹಣವನ್ನ ನುಂಗಿದ್ದಾರೆ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ಜೊತೆಗೆ ಒಂದಿಷ್ಟು ಸಂಬಂಧಪಟ್ಟಂತಹ ಕಂಪನಿ ವೆಹಿಕಲ್ಸ್ ಏನಿದೆ ಮತ್ತೆ ಹೆವಿ ಮೈನಿಂಗ್ ವೆಹಿಕಲ್ಸ್ ಏನಿದೆ ಅದೆಲ್ಲದೂ ಕೂಡ ನಾವು ಹೇಳಿದಂತಹ ವೆಹಿಕಲ್ ಉಚಿತವಾಗಿ ಓಡಾಡಬೇಕು ಅಂತೇಳಿ ಕೂಡ ಒಂದಿಷ್ಟು ಒತ್ತಡ ಹಾಕಿರುವಂತದ್ದು. ಎಲ್ಲೋ ಒಂದ್ ಕಡೆ ಇದರಲ್ಲಿ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಈ ಒಂದು ಹೊಸಪೇಟೆ ಟೋಲ್ ಇಂದ ಈ ಒಂದು ಹೊಸಪೇಟೆ ಟೋಲ್ ಅಲ್ಲಿ ಅಕ್ರಮವಾಗಿದೆ ಅಂತೇಳಿ ಗೊತ್ತಾಗ್ತಿರುವಂತದ್ದು ಸಾಹಿತ್ಯ.
ಮಂಜು, ಈಗ ಬಹಳ ಮುಖ್ಯವಾಗಿ ದೂರಿನಲ್ಲಿ ಜಿಂದಾಲ್ ಮತ್ತೆ ಕಲ್ಯಾಣಿ ಗ್ರೂಪ್ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಹಾಗಾಗಿ ಈ ಎರಡು ಗ್ರೂಪ್ಗಳಿಗೂ ಕೂಡ ನೋಟಿಸ್ ಜಾರಿ ಮಾಡ್ತಾರಾ? ನೋಟಿಸ್ ಜಾರಿ ಮಾಡೋದ್ರ ಜೊತೆಗೆ ಇವ್ರನ್ನು ಕೂಡ ತನಿಖೆಗೆ ಹಾಜರಾಗುವಂತೆ ಏನಾದರೂ ಆರ್ಡರ್ ಮಾಡ್ತಾರಾ, ಹೇಗೆ? ಖಂಡಿತ ಸಾಹಿತ್ಯ. ಏನು ದೂರಿನಲ್ಲಿ ದಾಖಲಾಗಿದೆ, ಜಿಂದಾಲ್ ಮತ್ತು ಕಲ್ಯಾಣಿ ಗ್ರೂಪ್ ಹೆಸರು ಏನ್ ದಾಖಲಾಗಿದೆ ಅವಕ್ಕೂ ಕೂಡ, ಯಾಕಂದ್ರೆ ಆ ವೆಹಿಕಲ್ಸ್ ಗಳು ಕೂಡ ಸುಮಾರು ವರ್ಷನೂ ಕೂಡ ಉಚಿತವಾಗಿ ಇವತ್ತು ಯಾವುದೇ ಒಂದು ಸಣ್ಣ ಪುಟ್ಟ ಆಟೋ ವೆಹಿಕಲ್ಸ್ ಅನ್ನು ಕೂಡ ಟೋಲ್ ನಲ್ಲಿ ಉಚಿತವಾಗಿ ಬಿಡೋದಿಲ್ಲ. ಆದ್ರೆ ಕೆಲವೊಂದಿಷ್ಟು ಜಿಂದಾಲ್ ಮತ್ತೆ ಈ ಒಂದು ಜಿಂದಾಲ್ ಮತ್ತು ಕಲ್ಯಾಣಿ ಗ್ರೂಪ್ ಹೆಸರನ್ನ ಹೇಳ್ಕೊಂಡು ಇಂತಹ ಕಂಪನಿಗಳನ್ನ ಉಚಿತವಾಗಿ ಟೋಲ್ ಅಲ್ಲಿ ಬಿಡೋದು, ಜೊತೆಗೆ ಇನ್ನೂ ಸಂಬಂಧಪಟ್ಟಂತಹ ವೆಹಿಕಲ್ಸ್ ಗಳು ಬಂದ್ರೆ ಇದು ಫಾಸ್ಟ್ಯಾಗ್ ಇಲ್ದಲೆ ಕ್ಯಾಶ್ ಕಲೆಕ್ಟ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅಕ್ರಮವಾಗಿರುವಂತದ್ದು ಅಂತೇಳಿ ಗೊತ್ತಾಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಯಾವಾಗಿಂದ ಈ ರೀತಿ ವೆಹಿಕಲ್ಸ್ ಗಳು ಉಚಿತವಾಗಿ ಓಡಾಡ್ತಾ ಇದಾವೆ, ಜೊತೆಗೆ ಎಷ್ಟು ವರ್ಷದಿಂದ ಫಾಸ್ಟ್ಯಾಗ್ ಅನ್ನ ಬಿಟ್ಟು ಕ್ಯಾಶ್ ವ್ಯವಹಾರ ಮಾಡ್ಕೊಳ್ತೀರಿ, ಎಲ್ಲದೂ ಕೂಡ ತನಿಖೆ ಮಾಡ್ಬೇಕು ಅಂತೇಳಿ ಈಗ ಆಗ್ರಹಿಸಿರುವಂತದ್ದು. ತನಿಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜೊತೆಗೆ ಯಾರ್ಯಾರಿದ್ದಾರೆ ಇದರಲ್ಲಿ ಅಂತೇಳಿ ಎಲ್ಲದೂ ಕೂಡ ತನಿಖೆ ನಂತರನೇ ಮಾಹಿತಿ ಹೊರಬರ್ಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.